ಬಗ್ಗೆ ಏನಂತ ಕೇಳೋದು ಕೃಷ್ಣ? ಈಗ ಕಾಂಗ್ರೆಸ್ನ ಪ್ರಬಲ ಸಮುದಾಯದ ನಾಯಕರು ಲಿಂಗಾಯತ ಒಕ್ಕಲಿಗ ಸಮುದಾಯ ಈಗ ಅವ್ರಿಗೂ ಕೂಡ ಸಮುದಾಯದಿಂದ ಒತ್ತಡ ಇದೆ. ರಾಜ್ಯದ ಜಾತಿಗಣನ ವರದಿ ಜಾರಿ ಮಾಡೋದು ಬೇಡ, ಅವೈಜ್ಞಾನಿಕ. ಈ ಹಂತದಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಪ್ರಕಟ ಆದ ನಂತರ ನಿಮ್ಮ ಕಾಂಗ್ರೆಸ್ನ ಲಿಂಗಾಯತ ಒಕ್ಕಲಿಗ ನಾಯಕರಿಗೆ ಏನು ಸಲಹೆ ಕೊಡ್ತೀರಾ? ಆ ವರದಿ ಜಾರಿ ಮಾಡಬೇಡಿ, ಸರ್ಕಾರದ ಮೇಲೆ ಒತ್ತಡ ಹಾಕಿ, ಅಥವಾ ಸಿದ್ದರಾಮಯ್ಯ ಅವರಿಗೆ ಸಲಹೆ ಕೊಡಿ ಅಂತ ಹೇಳ್ತೀರಾ? ಈಗಾಗಲೇ ಅವರು ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ಇದು ಮಾಡಿದ್ರೆ ನಾವು ಹೋರಾಟ ಮಾಡ್ತೀರಿ, ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀರಿ ಅಂತ ಎಲ್ಲ ಸಮುದಾಯಗಳು ಕೂಡ ಹೋರಾಟದ ಹಾದಿಗೆ ಕರೆ ರೀ. ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಿ ದ ಬಾಸ್ ಕೊಟ್ಟಿದ್ದಾರೆ. ಮತ್ತು ಅವರವರು ಇಂಡಿವಿಜುವಲ್ ಆಗಿ ಸಮೀಕ್ಷೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರವರು ಕಾಂಗ್ರೆಸ್ MLAಗಳೇ ಹೇಳ್ತಾ ಇದ್ದಾರೆ. ಮೊನ್ನೆ ಗುಲ್ಬರ್ಗಾದಲ್ಲಿ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು ಅವರೇ ಹೇಳಿದ್ದಾರೆ, ನಾವು ಲಿಂಗಾಯತರು ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದೀರಿ, ನಮ್ಮನ್ನು ಲಕ್ಷ್ಯಕ್ಕೆ ತಂದುಬಿಟ್ಟಿದ್ದೀರಾ ನೀವು ಅಂತೇಳಿ, ನಾನು ಒಪ್ಪಲ್ಲ ಇದನ್ನು ಅಂತ ಕಾಂಗ್ರೆಸ್ MLAಗಳು ಹೇಳ್ತಾ ಇದ್ದಾರೆ, ಮಂತ್ರಿಗಳು ಹೇಳ್ತಾ ಇದ್ದಾರೆ. ಪತ್ರ ಬರೆದಿದ್ದಾರೆ ಎಲ್ಲ ಮಂತ್ರಿಗಳು, ಸಿದ್ದರಾಮಯ್ಯನವ್ರಿಗೆ ಪತ್ರ ಬರೆದಿದ್ದಾರೆ. ಈಗ ಸಿದ್ದರಾಮಯ್ಯನವ್ರು ಮೊನ್ನೆ ಟ್ರಿಕ್ಸ್ ಮಾಡಿದ್ರು, ಎಲ್ಲರನ್ನೂ ಸಿಕ್ಕಾಕ್ಸ್ಬಿಡೋಣ, ಇದರಲ್ಲಿ ಜಾತಿ ಹೆಸರಲ್ಲಿ ಸಿಕ್ಕಾಕ್ಸ್ಬಿಟ್ಟು ಮುಂದೆ ಈ ಕಾಂಗ್ರೆಸ್ಸಿನ ಲೀಡರ್ಗಳ ಭವಿಷ್ಯವನ್ನು ಹಾಳು ಮಾಡೋಣ ಅಂಥೇಳಿ ಈ ಸಮೀಕ್ಷೆ ಬಗ್ಗೆ ನನಗೆಲ್ಲ ಒಂದು ಪತ್ರ ಬರೀರಿ ಅಂತ. ಇದುವರೆಗೂ ಒಬ್ಬರು ಪತ್ರ ಬರೆದಿಲ್ಲ, ಇದುವರೆಗೂ ಒಬ್ಬ ಮಂತ್ರಿ ಪತ್ರ ಬರೆದಿಲ್ಲ. ಸಿದ್ದರಾಮಯ್ಯನ ಟ್ರಿಕ್ಸ್ ಏನು? ಈಗ DK ಶಿವಕುಮಾರ್ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ, ನಾನು ಇದನ್ನು ಮಾಡೋದು ತಪ್ಪು ಅಂತ ಬರೆದರೆ ಅದನ್ನು ಇಟ್ಕೊಳೋದು, ನೆಕ್ಸ್ಟು ಎಲೆಕ್ಷನ್ಸ್ ಇದ್ದಾಗ ಬೇರೆ ಜಾತಿಗಳನ್ನ ಎತ್ಕಟ್ಟೋದು. ಶಾಮನೂರು ಶಿವಶಂಕರಪ್ಪ ಮಾಡ್ದ ಅಂತ ಅವ್ರ ಮೇಲೆ ಎತ್ಕಟ್ಟೋದು. ಅಂದರೆ ಅವ್ರನ್ನ ತುಳಿಯೋಕ್ಕೆ ದಾಳ ಆಗಿ ಇದನ್ನು ಪತ್ರವನ್ನು ಕೇಳಿದ್ದಾರೆ. ಯಾರೂ ಕೊಟ್ಟಿಲ್ಲ. ಏನು ಅವರೇನು ಗುಲ್ಡುಗಳ ಕೊಟ್ಬಿಟ್ಟು ಅದೇನೋ ಬೋನಕ್ಕೆ ಅದೇನೋ ಹೇಳ್ತಾರಲ್ಲ, ಎರೆಹುಳಿ ಹುಳ ಹಾಕಿ ಮೀನು ಹಿಡಿಯೋ ಅಂಥ ಬುದ್ಧಿ ಏನು ಸಿದ್ದರಾಮಯ್ಯದಿದೆ? ಎರೆಹುಳಕ್ಕೆಲ್ಲ DK ಶಿವಕುಮಾರ್ ಬೀಳ್ತಾರ? ಸಾಧ್ಯನೇ ಇಲ್ಲ. ಅವ್ರು ಹಾಕಿ ಹಿಡಿತಾರೆ ಬೇಕಾದರೆ, ಅವ್ರು ಬೀಳೋ ಮಗನೇ ಅಲ್ಲ. ಅವ್ರು ಹೇಳ್ತಾರಲ್ಲ, ನಾನು ಆ ಥರ ಮಗನೇ ಅಲ್ಲ ಅಂತ, ಭಯ ಬೀಳೋ ಮಗನೇ ಅಲ್ಲ ಅಂತ ಕುಮಾರಸ್ವಾಮಿಗೆ ಹೇಳಿದಾರಲ್ಲ. ಇನ್ನು ಸಿದ್ದರಾಮಯ್ಯನ ಭಯ ಬೀಳ್ತಾರೆ ಅವರು. ಅದರಿಂದ ಇದೊಂಥರ ನಾಟಕ ಅಷ್ಟೇ. ನಾನು ಬಿಟ್ಟಂಗೆ ಮಾಡ್ತೀನಿ, ನೀವು ತಡೆದಂಗೆ ಮಾಡ್ರಿ ಅಂತ ನಾಟಕ ಅಷ್ಟೇ ಇದು. ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಅವ್ರ ಮಂತ್ರಿಮಂಡಲದಲ್ಲಿರೋ ಬಿಟ್ಟಂಗೆ ಮಾಡ್ತೀನಿ, ನೀವು ತಡೀರಿ, ಇಷ್ಟರಲ್ಲೇ ಮುಗಿದೋಗ್ತದೆ. ಈಗ ಹೆಂಗೋ ಕೇಂದ್ರ ಸರ್ಕಾರ ಶುರು ಮಾಡಿದ್ಮೇಲೆ ಈ ಗಣತಿಗೆಲ್ಲ 3 ಪೈಸದ ಬೆಲೆ ಇರಲ್ಲ. ಯಾವುದೇ ಕೋರ್ಟ್ ಅಕ್ಸೆಪ್ಟ್ ಮಾಡಲ್ಲ ಇದು. ಯಾವುದೇ ಕೋರ್ಟು, ಯಾವುದೇ ಚುನಾವಣಾ ಆಯೋಗ ಈ ಸಮೀಕ್ಷೆ ಇದೆಯಲ್ಲ, ಇದರ ಮೇಲೇ ಚುನಾವಣಾ ಆಯೋಗ ಈ ರಿಸರ್ವೇಷನ್ಸ್ ಬರ್ತದಲ್ಲ, SC ST ಕ್ಷೇತ್ರ ವಿಂಗಡಣೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಗ್ರಾಮ ಪಂಚಾಯಿತಿ, MLA, ಪಾರ್ಲಿಮೆಂಟ್, ಎಲ್ಲದಕ್ಕೂ ಕೂಡ ಅವರು ದಾಖಲೆ ತಗೊಳ್ಳೋವಂಥದ್ದು ಈ ಕೇಂದ್ರ ಸರ್ಕಾರದ 246ನೇ ಸಂವಿಧಾನದ ಅಡಿಯಲ್ಲೇ ತಗೊಳೋದು. ಈ ರಾಜ್ಯ ಸರ್ಕಾರದನ್ನು ಅವರು ಕಸದ ಬುಟ್ಟಿಗೆ ಹಾಕ್ತಾರೆ ಅವರು, ಚುನಾವಣಾ ಆಯೋಗ ಅಥವಾ ಕೋರ್ಟ್ಗಳು. ಅದರಿಂದ ಈಗ ಏನು ಸಮೀಕ್ಷೆ ಬರ್ತಾ ಇದೆ ಅದು ಪಾರದರ್ಶಕವಾದಂಥ ಒಂದು ಸಮೀಕ್ಷೆ ಬರುತ್ತೆ.